Hey newbies, welcome back to my channel. My name is Niraja Anand. ಈ ವಿಡಿಯೋದಲ್ಲಿ ನೀವು ಡೆಸಿಮಲ್ಸ್ನ ಹೇಗೆ ಫ್ರ್ಯಾಕ್ಷನ್ ಆಗಿ ಕನ್ವರ್ಟ್ ಮಾಡೋದು ಅನ್ನೋದನ್ನು ಕಲಿತೀರಾ. ಓಕೆ, ಡೆಸಿಮಲ್ಸಲ್ಲಿ ಎರಡು ಥರ. ಒನ್ ಇಸ್ ಟರ್ಮಿನೇಟಿಂಗ್ ಡೆಸಿಮಲ್ಸ್. ಓಕೆ, another one is non-terminating decimals. Terminating decimals are the numbers which have infinite number of digits after the decimal points. ಇಲ್ಲಿ ನೋಡಿ, this is the example for the terminating decimals. Terminating decimals ಏನು ಅಂತ ಅಂದರೆ ಆಫ್ಟರ್ ಡೆಸಿಮಲ್ ಪಾಯಿಂಟು ನಮಗೆ ಎಷ್ಟು ನಂಬರ್ಸ್ ಇದೆ ಅನ್ನೋದು ಗೊತ್ತಾಗುತ್ತೆ. ಅರ್ಥ ಆಗ್ತಿದೆಯಾ? ಎಷ್ಟು ಡಿಜಿಟ್ಸ್ ಇದೆ ನೋಡಿ, ಇಲ್ಲಿ ನಮಗೆ 4 ಡಿಜಿಟ್ಸ್ ಕಾಣಿಸ್ತಾ ಇದೆ. Am I clear? Non-terminating decimals are the numbers which have one or more numbers repeated infinite times. Am I clear? ಇಲ್ಲಿ ನೋಡಿ, this is the example for non-terminating decimals. ಇಲ್ಲಿ ಏನಾಗಿದೆ ಅಂತ ಅಂದರೆ 3 is repeating infinite times. ಎಷ್ಟು ಸಲ 3 ಇದೆ ಅಂತ ಹೇಳೋಕ್ಕಾಗಲ್ಲ. ಓಕೆ, ಇನ್ಸ್ಟೆಡ್ ಆಫ್ ರೈಟಿಂಗ್ 3 infinite times, ನಾವು ಅದನ್ನು ಈ ಥರನೂ ಇಂಡಿಕೇಟ್ ಮಾಡ್ಬೋದು, 3 bar. This bar represents 3 is repeating infinite times. Am I clear? Non-terminating decimals ಅಲ್ಲೂ ಎರಡು ಥರ ಇದೆ. ಒನ್ ಇಸ್ ರಿಕರಿಂಗ್, another one is non-recurring. ಓಕೆ, ರಿಕರಿಂಗ್ ಅಂತ ಅಂದರೆ ದೇರ್ ವಿಲ್ ಬಿ ಸಮ್ ಪ್ಯಾಟರ್ನ್, 1 or 2 ನಂಬರ್ಸ್. ಲೈಕ್ ಇಲ್ಲಿರೋ ನಂಬರಲ್ಲಿ 1.3333 ಇದೆ, ಕೆಲವು ನಂಬರ್ಸಲ್ಲಿ 1.23232323 ಆ ಥರ 2 ನಂಬರ್ಸ್ ರಿಪೀಟ್ ಆಗ್ತಾ ಇರುತ್ತೆ, ಕೆಲವೊಂದು ನಂಬರ್ಸಲ್ಲಿ 3 ನಂಬರ್ಸ್ ರಿಪೀಟ್ ಆಗ್ತಾ ಇರುತ್ತೆ. ದಿಸ್ ಇಸ್ ಕಾಲ್ಡ್ ರಿಕರಿಂಗ್. ಓಕೆ, ಯು ವಿಲ್ ಗೆಟ್ ಅ ಪ್ಯಾಟರ್ನ್. ಬಟ್ ನಾನ್ ರಿಕರಿಂಗಲ್ಲಿ ಯು ವೋಂಟ್ ಸಿ ದ ಪ್ಯಾಟರ್ನ್. ಆಮ್ ಐ ಕ್ಲಿಯರ್? ನಾನ್ ರಿಕರಿಂಗ್ non-terminating decimalsನ ಫ್ರ್ಯಾಕ್ಷನ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಆಗಲ್ಲ. ಓನ್ಲಿ ರಿಕರಿಂಗ್ non-terminating decimalsನ ಫ್ರ್ಯಾಕ್ಷನ್ ಆಗಿ ಕನ್ವರ್ಟ್ ಮಾಡ್ಬೋದು. ಓಕೆ, ಇನ್ ದಿಸ್ ವಿಡಿಯೋ ಯು ವಿಲ್ ಲರ್ನ್ ಹೌ ಟು ಕನ್ವರ್ಟ್ terminating decimals to fraction and non-terminating recurring decimals to fraction. Okay? Yes, let's learn the technique now. Newbies, let's start with the terminating decimals. First we'll learn how to read this. Okay? ಇದನ್ನ 0.2 ಅಂತ ಓದಬೇಕು. ಅರ್ಥ ಆಗ್ತಿದೆಯಾ? ದೆನ್ ಸಿ ದಿಸ್ ನಂಬರ್ ನ್ಯೂಬೀಸ್, ದಿಸ್ ಇಸ್ 0.24. ಓಕೆ, ಇದನ್ನು 0.24 ಅಂತ ಓದಬಾರ್ದು. ಓಕೆ, ಇಲ್ಲಿರೋ ಅಂಥ ನಂಬರ್ಸನ್ನು ಡಿಜಿಟ್ಸ್ ಆಗಿ ಕನ್ಸಿಡರ್ ಮಾಡಬೇಕು. ದಿಸ್ ಇಸ್ 0.24. ಅರ್ಥ ಆಗ್ತಿದೆಯಾ? ಓಕೆ, ಇದನ್ನು ಹೇಗೆ ಓದೋಣ? 0.5. ಎಸ್, ದಿಸ್ ಇಸ್ 0.124. ಎಸ್, ದಿಸ್ ಇಸ್ 0.05 ಆ್ಯಂಡ್ ದಿಸ್ ಒನ್ ಇಸ್ 0.276. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಓಕೆ, ಈಗ ನಾವು ಈ ಡೆಸಿಮಲ್ಸನ್ನು ಫ್ರ್ಯಾಕ್ಷನ್ಸ್ ಆಗಿ ಹೇಗೆ ಕನ್ವರ್ಟ್ ಮಾಡೋದು ಅನ್ನೋದನ್ನು ಕಲಿಯೋಣ. ಓಕೆ, ಟೆಕ್ನಿಕ್ ಇಸ್ ವೆರಿ ಸಿಂಪಲ್. ಫಸ್ಟ್ ರೈಟ್ ದ ನಂಬರ್ ವಿತೌಟ್ ಡೆಸಿಮಲ್ ಪಾಯಿಂಟ್. ಓಕೆ, 0 to, ಆಯಿತಾ? ಈ ನಂಬರನ್ನು 10 ಡಿವೈಡ್ ಮಾಡಬೇಕು. ವೈ ಮ್ಯಾಮ್? ಸಿ, ಆಫ್ಟರ್ ಪಾಯಿಂಟ್ 1 ನಂಬರ್ ಇಸ್ ದೇರ್, ನೋ? ಕರೆಕ್ಟ್? ದಟ್ಸ್ ವೈ ಡಿವೈಡ್ ದಿಸ್ ವ್ಯಾಲ್ಯೂ ಬೈ 10. ಓಕೆ, ಲೆಟ್ಸ್ ರೆಡ್ಯೂಸ್ ದಿಸ್. 1/5. 1s are 5s are. 1/5 is a fraction value of 0.2. I hope ನಿಮಗೆ ಅರ್ಥ ಆಗಿದೆ ಅಂತ. ಈ ಕ್ವೆಶ್ಚನ್ನ ಸಾಲ್ವ್ ಮಾಡೋಣ. ಲೆಟ್ಸ್ ರೈಟ್ ದಿಸ್ ವ್ಯಾಲ್ಯೂ ಡಿವೈಡೆಡ್ ಬೈ ಆಫ್ಟರ್ ಪಾಯಿಂಟ್ 2 digits are there. ಕರೆಕ್ಟ್? ಸೊ ಡಿವೈಡ್ ದಿಸ್ ನಂಬರ್ ಬೈ 100. ಟೆಕ್ನಿಕ್ ತುಂಬಾ ಸಿಂಪಲ್ ಆಗಿದೆ. ಆಫ್ಟರ್ ಪಾಯಿಂಟ್ ಎಷ್ಟು ಡಿಜಿಟ್ಸ್ ಇದೆ ಅಂತ ನೋಡಿ ಅಷ್ಟು ಝೀರೋಸ್ ಹಾಕಬೇಕು ಇಲ್ಲಿ, ಅಷ್ಟೇ. ಓಕೆ, ನಾವು ದಿಸ್ ಇಸ್ 4 6s are 4 25s are. 6/25 is a fraction value of 0.24. Hope you are getting it. Solve the other questions now. This is 0.5 divided by 10. Correct? 1/2. 1/2 is a fraction value of 0.5. Okay, this one 0.124 divided by after point 3 digits are there. ಅಲ್ವಾ? ಸೊ ಇದನ್ನು ನಾವು 1000 ಡಿವೈಡ್ ಮಾಡಬೇಕು. ಓಕೆ, ರೆಡ್ಯೂಸ್ ಮಾಡಿ ಇದನ್ನು. 3s are 1s are, 4 3s are, 4 1s are, 2 50s are. 31 divided by 250 is the fraction value of 0.124. Simple. Now 0.05 divided by after point 2 digits are there. One is 0, another one is 5. 0 is a valid number. Okay, you have to take it. 0 5, so you have to divide this by 100. ಅರ್ಥ ಆಗಿದೆಯಾ? Now 1/20. 1/20 is the fraction value of 0.05. The last one
0276 divided by, after point 3 digits are there, so you have to divide this value by 1000. Okay, this is 4 6s are 9s are divided by 250s are. 69 by 250 is a fraction value of 0.276. Converting terminating decimal to fractions is a very simple technique. Hope ನಿಮಗೆ ಇದು ಅರ್ಥ ಆಗಿದೆ ಅಂತ. ನೀವೀಸ್ ಐ ಆಮ್ ಶೋರ್ ಈಗ ನಾವು ಈ ಫಸ್ಟ್ ಕ್ವೆಶನ್ ಅನ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಕ್ವೆಶನ್ ತಗೊಳ್ಳಿ. ವಾಟ್ ವಿ ಹ್ಯಾವ್ ಟು ವಿ ಹ್ಯಾವ್ ಟು ಟೇಕ್ ದ ನಂಬರ್ ಆಸ್ ಇಟ್ ಈಸ್ ವಿತೌಟ್ ದ ಡೆಸಿಮಲ್ ಪಾಯಿಂಟ್ ಅಲ್ವಾ. ದೆನ್ ಪಾಯಿಂಟ್ ಆದಮೇಲೆ 4 ನಂಬರ್ಸ್ ಇದೆ. ಸೊ ಯು ಹ್ಯಾವ್ ಟು ಡಿವೈಡ್ ದಿಸ್ ನಂಬರ್ ಬೈ 10,000. Correct? So the answer is option A. I hope you have understood this one. ಓಕೆ, ಈಗ ನಾವು ನಾನ್ ಟರ್ಮಿನೇಟಿಂಗ್ ಡೆಸಿಮಲ್ ಅನ್ನ ಫ್ರಾಕ್ಷನ್ ಆಗಿ ಹೇಗೆ ಕನ್ವರ್ಟ್ ಮಾಡೋದು ಅನ್ನೋದನ್ನ ಕಲಿಯೋಣ. ಓಕೆ, ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದಾಗೆ ನಾನ್ ಟರ್ಮಿನೇಟಿಂಗ್ ಡೆಸಿಮಲ್ ಅಂತ ಅಂದ್ರೆ ಇಲ್ಲಿ ನೋಡಿ 3 ರಿಪೀಟ್ಸ್ ಇನ್ಫೈನೈಟ್ ಟೈಮ್ಸ್. ಅದನ್ನ ನಾವು ಹೇಗೆ ಬರಿತೀವಿ ಅಂದ್ರೆ ಯಾವ ನಂಬರು ಇನ್ಫೈನೈಟ್ ಟೈಮ್ಸ್ ರಿಪೀಟ್ ಆಗ್ತಾ ಇದೆ ಆ ನಂಬರ್ ಮೇಲ್ಗಡೆ ಬಾರ್ ಹಾಕಬೇಕು. ಅರ್ಥ ಆಗಿದೆಯಾ? ಓಕೆ, ಲೆಟ್ಸ್ ಲರ್ನ್ ದ ಟೆಕ್ನಿಕ್ ನೌ. Newbies, this question is more than enough to make you people understand how to convert non-terminating decimal to fraction. Okay, ಇಲ್ಲಿ ಕ್ವೆಶನ್ ನೋಡಿ 12.132323 and 2323 ಈ ತರ 232323 ಇನ್ಫೈನೈಟ್ ಟೈಮ್ಸ್ ರಿಪೀಟ್ ಆಗುತ್ತೆ. ಓಕೆ, ಸೊ 23 ಮೇಲೆ ಬಾರ್ ಹಾಕಿದ್ದೀವಿ. ಅರ್ಥ ಆಗಿದೆಯಾ? Okay, see, to convert this non-terminating decimal to fraction, you have to follow 4 steps. Okay, 2 steps for the numerator and 2 steps for the denominator. ಈ 4 ಸ್ಟೆಪ್ಸ್ನ ನೀವು ನೀಟಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಇದನ್ನ ಈಸಿಯಾಗಿ ಕನ್ವರ್ಟ್ ಮಾಡ್ಬೋದು. ಓಕೆ, ಎಸ್, ಲೆಟ್ಸ್ ಲರ್ನ್ ಇಟ್ ನೌ. ನೀವೀಸ್ ನಾನು ಇವಾಗ ಹೇಳ್ಕೊಡ್ತಾ ಇರೋವಂಥ ಟೆಕ್ನಿಕ್ಕು ಟೆಕ್ಸ್ಟ್ ಬುಕ್ಕಿಶ್ ವೇ ಅಲ್ಲ. ಓಕೆ, ದಿಸ್ ಇಸ್ ದ ಶಾರ್ಟ್ ಕಟ್. ಲೆಟ್ಸ್ ಲರ್ನ್ ಹೌ ಟು ಗೆಟ್ ದ ನ್ಯೂಮರೇಟರ್ ಫಸ್ಟ್. ಓಕೆ, 4 ಸ್ಟೆಪ್ಸ್ ಇದೆ ಅಂತ ಹೇಳಿದ್ದೀನಿ. 2 ಸ್ಟೆಪ್ಸ್ ಫಾರ್ ನ್ಯೂಮರೇಟರ್ ಆ್ಯಂಡ್ 2 ಸ್ಟೆಪ್ಸ್ ಫಾರ್ ಡಿನಾಮಿನೇಟರ್. ಓಕೆ, ನ್ಯೂಮರೇಟರ್ ಹೇಗೆ ತೊಗೊಳ್ಳೋದು ಅಂತ ಅಂದರೆ ಇರೋಂಥ ನಂಬರ್ನ ಹಾಗೆ ಬರೀರಿ ವಿತೌಟ್ ದಿಸ್ ಪಾಯಿಂಟ್ ಆ್ಯಂಡ್ ದಿಸ್ ಬಾರ್. ಓಕೆ, 1 2 1 3 2 3 ಇದು ಫಸ್ಟ್ ಸ್ಟೆಪ್ಪು. ಅರ್ಥ ಆಗಿದೆಯಾ? ಓಕೆ, ಮೈನಸ್ ಬಾರ್ ಇಲ್ಲದೇನೆ ಇರೋಂಥ ನಂಬರ್ನ ಬರೀಬೇಕು. ಅಂದರೆ 1 2 1 3. Am I clear? ಇಷ್ಟು ಈಸಿಯಾಗಿ ನ್ಯೂಮರೇಟರ್ ಸಿಗುತ್ತೆ. ಅರ್ಥ ಆಗಿದೆಯಾ? ಓಕೆ, ನಾವು ಫಾರ್ ದ ಡಿನಾಮಿನೇಟರ್ ಇಲ್ಲಿ ನೋಡಿ ಡೆಸಿಮಲ್ ಆದಮೇಲೆ ಇರೋವಂಥ ನಂಬರ್ಸ್ ಬೇಕಾಗುತ್ತೆ. ಓಕೆ, ಲೆಟ್ಸ್ ಟೇಕ್ ದ ನಂಬರ್. ಎಸ್, 0.1323 ಬಾರ್. ಓಕೆ, ಟು ಗೆಟ್ ದ ಡಿನಾಮಿನೇಟರ್ ಇಲ್ಲಿ ನೋಡಿ ಬಾರ್ ಕೆಳಗಡೆ ಎಷ್ಟು ಡಿಜಿಟ್ಸ್ ಇದೆ? 2 ಡಿಜಿಟ್ಸ್ ಇದೆ ಅಲ್ವಾ, ಅದನ್ನು 2 9s ಅಂತ ಬರೀಬೇಕು. ಓಕೆ, ದೆನ್ ಆಫ್ಟರ್ ದಿಸ್ ಬಾರ್ ಇಲ್ದೇನೆ ಎಷ್ಟು ಡಿಜಿಟ್ಸ್ ಇದೆ ನೋಡಿ? 1 and 3 2 ಡಿಜಿಟ್ಸ್ ಇದೆ ಅಲ್ವಾ, ಸೊ ಅದನ್ನು 2 zeros ಅಂತ ಬರ್ಕೋಬೇಕು. ಇಷ್ಟು ಈಸಿಯಾಗಿ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಸಿಗುತ್ತೆ. Am I clear? Newbies, ಇದಾದ್ಮೇಲೆ ಏನೂ ಇಲ್ಲ, ಇದನ್ನು ನಾವು ಸಾಲ್ವ್ ಮಾಡಿಕೊಂಡ್ರೆ ಆನ್ಸರ್ ಸಿಗುತ್ತೆ. ಓಕೆ, ಲೆಟ್ಸ್ ಗೆಟ್ ದ ನ್ಯೂಮರೇಟರ್ ನಾವು. 1 2 1 3 2 3 minus 1 2 1 3. ಓಕೆ, ವ್ಯಾಲ್ಯೂ ಇಸ್ 1 2 0 1 1 0. Okay, see, 1 2 0 1 1 0 divided by 9900. Common 1 1 0 ಇದೆ, ಕ್ಯಾನ್ಸಲ್ ಮಾಡೋಣ. ಓಕೆ, ನಾವು 1 2 0 1 1 divided by 990. This is the final answer for this question. I hope ನಿಮಗೆ ಅರ್ಥ ಆಗಿದೆ ಅಂತ. ಇನ್ನು ಎಕ್ಸಾಂಪಲ್ಸ್ ತಗೊಂಡು ಇನ್ನಷ್ಟು ಪ್ರಾಕ್ಟೀಸ್ ಮಾಡೋಣ, ನಿಮಗೆ ಯಾವಾಗ ನೀಟಾಗಿ ಗ್ರಿಪ್ ಸಿಗುತ್ತೆ. ಓಕೆನಾ? ಎಸ್, ದೀಸ್ ಆರ್ ಲೆವೆಲ್ 1 ಕ್ವೆಶನ್ಸ್. ಈಗ ಆ ಟೆಕ್ನಿಕ್ನ ಈ ಕ್ವೆಶನ್ಸ್ ಮೇಲೆ ಅಪ್ಲೈ ಮಾಡೋಣ. ಓಕೆ, ಫಸ್ಟ್ ವಿಲ್ ರೀರೈಟ್ ದಿಸ್. 0.2 ಬಾರ್, ನಾನೇನಿಗೆ 2 ಬಾರ್ ತೊಗೊಂಡಿದ್ದೀನಿ? ಇಲ್ಲಿ ನೋಡಿ 2 ಇನ್ಫೈನೈಟ್ ಟೈಮ್ಸ್ ರಿಪೀಟ್ ಆಗ್ತಾ ಇದೆ ಅಲ್ವಾ, ಸೊ ಅದಕ್ಕೆ 2 ಬಾರ್ ತೊಗೊಂಡಿದ್ದೀನಿ. Am I clear? ಓಕೆ, ಲೆಟ್ಸ್ ಸಾಲ್ವ್ ದ ಕ್ವೆಶನ್ ನಾವು. ಫಸ್ಟು ನಂಬರ್ ಹೇಗಿದೆ ಹಾಗೆ ತಗೋಬೇಕು ವಿತೌಟ್ ಪಾಯಿಂಟ್ ಆ್ಯಂಡ್ ದಿಸ್ ಬಾರ್. ಮೈನಸ್ you have to take those numbers which don't have bar on it. ಇಲ್ಲಿ 0 ಇದೆ, 0ನ ತಗೊಳ್ಳೋಣ. ಓಕೆ, ಡಿವೈಡೆಡ್ ಬೈ ಡಿನಾಮಿನೇಟರ್ ಹೇಗೆ ಸಿಗುತ್ತೆ? ಯು ಹ್ಯಾವ್ ಟು ಚೆಕ್ ದೋಸ್ ನಂಬರ್ಸ್ ಆಫ್ಟರ್ ದಿಸ್ ಡೆಸಿಮಲ್ ಪಾಯಿಂಟ್ ಅಲ್ವಾ. ಡೆಸಿಮಲ್ ಪಾಯಿಂಟ್ ಆದಮೇಲೆ ಇರೋವಂಥ ನಂಬರ್ಸನ್ನ ಚೆಕ್ ಮಾಡಬೇಕು. ಅಂಡರ್ ಬಾರ್ 1 ಡಿಜಿಟ್ ಇದೆ, ಸೊ 19 ಬರುತ್ತೆ. ಅರ್ಥ ಆಗ್ತಿದ್ಯಾ? ಆಮೇಲೆ ಡೆಸಿಮಲ್ ಪಾಯಿಂಟ್ ಆದಮೇಲೆ ಯಾವುದೇ ನಂಬರ್ ಇಲ್ಲ ವಿತೌಟ್ ಬಾರ್ ಆನ್ ಇಟ್ ಅಲ್ವಾ, ಅದಕ್ಕೆ ಇಲ್ಲಿ 0 ಬರಲ್ಲ. Am I clear? Final answer for the first question is 2/9. Okay, let's solve the second one now. 0.53 bar.
53 ಇಲ್ಲಿ ನೋಡಿ ರಿಪೀಟ್ ಆಗ್ತಾ ಇದೆ ಇನ್ಫೈನೈಟ್ ಟೈಮ್ಸು, ಅದಕ್ಕೆ ನಾನಿಲ್ಲಿ 53 ಬಾರ್ನ ತೊಗೊಂಡಿದ್ದೀನಿ. ಓಕೆ, ನಾವು 053 ಮೈನಸ್ 0 ಡಿವೈಡೆಡ್ ಬೈ ಅಂಡರ್ ಬಾರ್ 2 ಡಿಜಿಟ್ಸ್ ಇರೋದ್ರಿಂದ ಇಲ್ಲಿ 29ನ ತಗೋಬೇಕು. ಆಫ್ಟರ್ ಪಾಯಿಂಟ್ ಯಾವುದೇ ನಂಬರ್ ಇಲ್ಲ, ಬಾರ್ ಇಲ್ಲದೆ ಇರೋ ಅಂಥದ್ದು, ಸೊ 0 ಬರಲ್ಲ. ಫೈನಲ್ ಆನ್ಸರ್ ಏನಾಗುತ್ತೆ? 53 ಡಿವೈಡೆಡ್ ಬೈ 99. ಓಕೆ, ಥರ್ಡ್ ಕ್ವೆಶನ್ 0.05 ಬಾರ್. ಓಕೆ, 005 ಮೈನಸ್ 0 ಡಿವೈಡೆಡ್ ಬೈ ಇಲ್ಲಿ ನೋಡಿ ಅಂಡರ್ ಬಾರ್ 2 ಡಿಜಿಟ್ಸ್ ಇದೆ, 0ನು ವ್ಯಾಲಿಡ್ 1. ಓಕೆ, ನೀವಿಲ್ಲಿ 99ನ ತಗೋಬೇಕು. ಓಕೆ, ಆ್ಯಂಡ್ ಇಲ್ಲಿ 0 ಬರಲ್ಲ. ಏನಕ್ಕೆ? ಸಿ, ಆಫ್ಟರ್ ಪಾಯಿಂಟ್ ಯಾವುದೇ ನಂಬರ್ ಇಲ್ಲ, ಬಾರ್ ಇಲ್ಲದೆ ಇರೋವಂಥದ್ದು, ಸೊ ಇಲ್ಲಿ 0 ಬರಲ್ಲ. Am I clear? Okay. Final answer for the third question is 5 divided by 99. ಇಷ್ಟು ಸಿಂಪಲ್ ಆಗಿ ಕ್ವೆಶನ್ಸನ್ನು ಸಾಲ್ವ್ ಮಾಡ್ಬೋದು. ಐ ಹೋಪ್ ಯು ಆರ್ ಎಂಜಾಯಿಂಗ್ ದ ಟೆಕ್ನಿಕ್. ಇದು ಲೆವೆಲ್ 1 ಅಲ್ವಾ? ಈಗ ನಾವು ಲೆವೆಲ್ 2 ಕ್ವೆಶನ್ಸನ್ನು ಸಾಲ್ವ್ ಮಾಡೋಣ. ಓಕೆ, ಲೆಟ್ಸ್ ಮೂವ್ ಟು ದ ಕ್ವೆಶನ್ಸ್ ನಾವು. ಈಗ ವಿಡಿಯೋನ ಪಾಸ್ ಮಾಡಿ ಈ ಕ್ವೆಶನ್ಸನ್ನು ನೀವೇ ಟ್ರೈ ಮಾಡಿ. ಓಕೆ, ನೀವು ಟ್ರೈ ಮಾಡಾದ್ಮೇಲೆ ರೀಸ್ಟಾರ್ಟ್ ದ ವಿಡಿಯೋ, ನಾನು ಸಾಲ್ವ್ ಮಾಡ್ತೀನಿ ಅಲ್ವಾ, ಅಲ್ಲಿ ವೆರಿಫೈ ಮಾಡ್ಕೊಳ್ಳಿ. Am I clear? I hope you have done it. Okay, let me solve the questions. 45.24 ಬಾರ್. ನ್ಯೂಮರೇಟರ್ ತೊಗೊಳಕ್ಕೆ ಏನು ಮಾಡಬೇಕು? ನಂಬರ್ನ ಆ್ಯಸ್ ಇಟ್ ಈಸ್ ಬರೀಬೇಕು ವಿತೌಟ್ ದಿಸ್ ಪಾಯಿಂಟ್ ಆ್ಯಂಡ್ ದ ಬಾರ್. ಮೈನಸ್ 45 ನೋಡಿ, 45 ಮೇಲೆ ಬಾರ್ ಇಲ್ಲ ಅಲ್ಲ, ಸೊ ಮೈನಸ್ 45 ತೊಗೋಬೇಕು. ಡಿವೈಡೆಡ್ ಬೈ ಡಿನಾಮಿನೇಟರ್ ತೊಗೊಳೋದಕ್ಕೆ ನಮಗೆ ಪಾಯಿಂಟ್ ಆದಮೇಲೆ ಇರೋವಂಥ ನಂಬರ್ಸ್ ಬೇಕು. ಅಂಡರ್ ಬಾರ್ 2 ಡಿಜಿಟ್ಸ್ ಆರ್ ದೇರ್, ಸೊ 99. After point, we don't have any number without bar on it, alva? So, no zeros. This is the final one. Let's solve this now. Okay, minus 45. Yes. 4479 divided by 99. ಈ ಎರಡು ನಂಬರು 3ಇಂದ ಡಿವೈಡ್ ಆಗುತ್ತೆ. ಸೊ ಯೂಸ್ 3 to reduce this further. This is 1s, 4s, 9s, 3s divided by 3s, 3s. Okay, this is the final answer. Am I clear? Yes, let's come to the second one now. 35.124 ಬಾರ್. ಇದನ್ನ ಹೇಗೆ ಬರೆಯೋಣ? 35124 minus 35 divided by under bar 3 digits are there, so 3 9s should come. ಓಕೆ, ಇದನ್ನು ಸಾಲ್ವ್ ಮಾಡೋಣ ಇವಾಗ. ಮೈನಸ್ 35, ಎಸ್, 35,089 ಡಿವೈಡೆಡ್ ಬೈ 3 9s. ಈ ಎರಡೂ ನಂಬರು ಕಾಮನ್ ಆಗಿ ಯಾವುದೇ ನಂಬರಿಂದನೂ ಡಿವೈಡ್ ಆಗಲ್ಲ, ಸೊ ದಿಸ್ ಇಸ್ ದ ಫೈನಲ್ ಆನ್ಸರ್. ಲೆಟ್ಸ್ ಕಮ್ ಟು ದ ಥರ್ಡ್ ಒನ್ ನೌ. 121.276 ಬಾರ್. ಓಕೆ, ನಾವು 121,276 minus 121 divided by 999. Yes, let's solve this. 121155 divided by 999. ಈ ಎರಡು ನಂಬರ್ 3ಇಂದ ಡಿವೈಡ್ ಆಗುತ್ತೆ, ಸೊ ಲೆಟ್ಸ್ ಡಿವೈಡ್ ದಿಸ್. 4s, 0s, 3s, 8s, 5s. ವೆರಿ ಸಿಂಪಲ್. 333. ಎಸ್, ದಿಸ್ ಇಸ್ ದ ಫೈನಲ್ ಆನ್ಸರ್. ಇಷ್ಟು ಈಸಿಯಾಗಿ ಈ ಕ್ವೆಶನ್ಸನ್ನು ಸಾಲ್ವ್ ಮಾಡ್ಬೋದು. Am I clear? Super. We'll continue. Let's solve the question now. 0.132 bar. See, only 2 is repeating infinite times. That's why you have to take 2 bar. ಅರ್ಥ ಆಗಿದೆಯಾ? Now, ನ್ಯೂಮರೇಟರ್ನ ತಗೊಳ್ಳೋಣ. 0132 ಮೈನಸ್, ಸಿ ಇಷ್ಟು ನಂಬರಿಗೆ ಬಾರ್ ಇಲ್ಲ ಅಲ್ವಾ, ಆ ನಂಬರ್ನ ತಗೋಬೇಕು. Am I clear? ಡಿವೈಡೆಡ್ ಬೈ ಪಾಯಿಂಟ್ ಆದಮೇಲೆ ಇರುವಂಥ ನಂಬರ್ನ ಚೆಕ್ ಮಾಡಬೇಕು. ಓಕೆ, ಅಂಡರ್ ಬಾರ್ 1 ಡಿಜಿಟ್ ಇದೆ 9 ಆ್ಯಂಡ್ ಆಫ್ಟರ್ ಪಾಯಿಂಟ್ 2 ಡಿಜಿಟ್ಸ್ ಇದೆ, ಬಾರ್ ಇಲ್ಲದೆ ಇರೋವಂಥದ್ದು, ಸೊ ಇಲ್ಲಿ 00 ಬರುತ್ತೆ. Am I clear? Now, let's solve this. This is 119 divided by 900. ಇದೆರಡನ್ನೂ ಡಿವೈಡ್ ಮಾಡುವಂಥ ಕಾಮನ್ ನಂಬರ್ ಇಲ್ಲ, ಸೊ ದಿಸ್ ಇಸ್ ದ ಫೈನಲ್ ಆನ್ಸರ್. ಓಕೆ, ಲೆಟ್ಸ್ ಕಮ್ ಟು ದಿಸ್. 0.435 ಬಾರ್. ಓಕೆ, ನಾವು 0435 ಮೈನಸ್, ಇಲ್ಲಿ ನೋಡಿ 4 ತಗೋಬೇಕು. 4 divided by under bar 2 digits are there, 99, and after decimal point we have only 1 digit without bar on it, alva? So illi 10 barutte. Super. Now what's the value? 431 divided by 990. This is the final answer. Okay newbies, let's solve this question now. First you rewrite madana. 23.12 bar. Let's get the numerator. 2312 minus, see,
231 ತಗೋಬೇಕು, ಬಿಕಾಸ್ ಈ 3 ನಂಬರಿಗೆ ಬಾರ್ ಇಲ್ಲ ಅಲ್ವಾ. ಡಿವೈಡೆಡ್ ಬೈ, ಟು ಗೆಟ್ ದ ಡಿನಾಮಿನೇಟರ್ ನಾವು ಡೆಸಿಮಲ್ ಆದಮೇಲೆ ಇರುವಂಥ ನಂಬರ್ನ ಚೆಕ್ ಮಾಡಬೇಕು. ಅಂಡರ್ ಬಾರ್ 1 digit is there, so 19, and after decimal point we have 1 digit without bar on it, so 10 ಬರುತ್ತೆ. Yes, let's simplify this. 2081 divided by 90. This is the final answer. Let's come to the second one now. 49.11, 13 bar. See, 13 is repeating ಅಲ್ವಾ, ಸೊ ಅದಕ್ಕೆ 13 ಬಾರ್ ತಗೋಬೇಕು. ಓಕೆ, ನಾವು ಲೆಟ್ಸ್ ಗೆಟ್ ದ ನ್ಯೂಮರೇಟರ್. 49,113 ಮೈನಸ್ 4911. ಅರ್ಥ ಆಗಿದೆಯಾ? ಓಕೆ, ಡಿವೈಡೆಡ್ ಬೈ, ಟು ಗೆಟ್ ದ ಡಿನಾಮಿನೇಟರ್ ಈ 4 digitsನ ಚೆಕ್ ಮಾಡಬೇಕು. 9900. ಐ ಹೋಪ್ ನಿಮ್ಗೆ ಇದು ಅರ್ಥ ಆಗಿದೆ ಅಂತ. ಲೆಟ್ಸ್ ಸಿಂಪ್ಲಿಫೈ ದಿಸ್. 486,202. Yes, 486202 divided by 9900. Let's use 2 to reduce this. Again, 2s are 4s are 3s are 1s are 0s are 1s are divided by 4s are 9s are 5s are 0s are. Yes, this is the final answer for this question. Okay, let's solve the third one now. 90.2105 bar. See, 105 ರಿಪೀಟ್ ಆಗ್ತಾ ಇದೆ ಅಲ್ವಾ, ಸೊ 105 ಬಾರ್ ತಗೋಬೇಕು. ಓಕೆ, ನ್ಯೂಮರೇಟರ್ಗೆ ಏನು ಮಾಡೋಣ? 902105 ಮೈನಸ್ 902 ಡಿವೈಡೆಡ್ ಬೈ 9990. Superb. Let's simplify this. This is 901203. Yes, divided by 9990. Let's use 3 to reduce this. This is 3s are 0s are, again 0s are, 4s are 0s are, 1s are, divided by 3s are 3s are 3s are 0s are. Yes, this is the final answer for the third question. I hope ನಿಮಗೆ ಟೆಕ್ನಿಕ್ ನೀಟಾಗಿ ಅರ್ಥ ಆಗಿದೆ ಅಂತ. Newbies, we have solved enough questions to understand this technique. I'm sure now you are ready to solve this question. ಕ್ವೆಶನ್ ಸಾಲ್ವ್ ಮಾಡಿ. ಫಸ್ಟ್ ನ್ಯೂಮರೇಟರ್ನ ತಗೊಳ್ಳೋಣ. ನ್ಯೂಮರೇಟರ್ ತಗೊಳ್ಳೋದು ಹೇಗೆ? 123 ಮೈನಸ್, ವಿ ಹ್ಯಾವ್ ಟು ಟೇಕ್ ದಿಸ್ ನಂಬರ್ಸ್ ವಿಚ್ ಡೋಂಟ್ ಹ್ಯಾವ್ ಬಾರ್ ಆನ್ ಇಟ್, ಸೊ 12 ಡಿವೈಡೆಡ್ ಬೈ, ಸಿ ಅಂಡರ್ ಬಾರ್ 1 digit is there, 9. After decimal point we have 1 digit without bar on it, so 0. Simple. After simplifying this one, 111 divided by 90. What is the answer for this question then? Option B. Superb. I hope you have understood both the techniques. In this video, we have learned how to convert terminating decimal to fraction and also recurring non-terminating decimal to fraction. Okay, newbies, thank you.